ಬಹುಶಃ ಈಗ ಒಂದು ಕಂಡೀಷನ್ ಮೇಲೆ ನಾನು ಆರ್ಟಿಸ್ಟ್ಗಳನ್ನ ಸ್ಟೇಜ್ ಮೇಲೆ ಕರಿತೀನಿ. ಪ್ರತಿ ಸಲ ಪ್ರಶ್ನವ್ರು ಬಂದಾಗಲೂ, ಪ್ರತಿ ಸಲ ಅವ್ರಿಗೇನೋ ಪ್ರಶ್ನೆ ಇದ್ದಾಗಲೂ ಇಲ್ಲಿ ಕೂತ್ಕೊಂಡಿದ್ದಂಥ ಅಥವಾ ನಿಂತಿದ್ದಂಥ ಯಾವುದೇ ಆರ್ಟಿಸ್ಟು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಅಂದರೆ ಏನು ಹೇಳಲ್ಲ. ಯಾಕೆಂದರೆ ಡೈರೆಕ್ಟ್ರು ಲಾಕ್ ಮಾಡಿರ್ತಾರೆ, ಏನು ಹೇಳಬೇಡಿ ಅಂತ. ಈಗ ಅವರವರು ಪಾತ್ರದ ಬಗ್ಗೆ ಏನಾದ್ರು ಹೇಳ್ಬೋದು ಅನ್ನೋ ಹಾಗಿದ್ರೆ ಮಾತ್ರ ನಾನು ಆರ್ಟಿಸ್ಟ್ನ ಕರೆಸ್ತೀನಿ. ಪ್ಲೀಸ್ ಕಮ್. ಖಂಡಿತ ಸರ್, ಡೆಫಿನೆಟ್ಲಿ. ನೀವೇನು ಕ್ವಶನ್ಸ್ ಕೇಳಿದ್ರು ಅದಕ್ಕೆ ಹೇಳೋದಕ್ಕೆ ಪರ್ಮಿಷನ್. ಡೈರೆಕ್ಟರ್ ಮೊದಲು ಮಾತಾಡಲ್ಲ? ಸರಿ, ಕ್ಯಾಪ್ಟನ್ ಆಫ್ ದ ಶಿಪ್ ಬನ್ನಿ. ಇಲ್ಲ, ಫಸ್ಟ್ ಆರ್ಟಿಸ್ಟ್ನ ಕರೆದ್ಬಿಟ್ಟು ಒಟ್ಟಿಗೆ ಇಂಟ್ರಾಕ್ಷನ್ ಹೋದ್ರೆ ಬೆಟರ್ ಅನ್ಕೊಂತೀನಿ. ಬೇಡ, ಪ್ರಶ್ನವ್ರು ಏನಾರು ಇದ್ರೆ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾರೆ. ಅವ್ರವ್ರು ಬಂದಾಗ ಅವ್ರವ್ರನ್ನ ಕೇಳಲಿ ಪ್ಲೀಸ್. ಓಕೆ, ಏನಾರ ಕ್ವಶನ್ ಇದೆಯಾ ಸಿನಿಮಾ ಬಗ್ಗೆ? ದಯವಿಟ್ಟು ಕೇಳಿ. ಮೊದಲನೇದಾಗಿ ಇಲ್ಲಿಗೆ ಬಂದಿರೋ ಎಲ್ಲ ಪತ್ರಕರ್ತರ ಮಿತ್ರರಿಗೂ ಹಾಗೂ ಡಿಸ್ಟ್ರಿಬ್ಯೂಟರ್ಸ್ಗೂ, ಕಲಾವಿದರಿಗೂ, ಟೆಕ್ನಿಷಿಯನ್ಸಿಗೂ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಎಲ್ರಿಗೂ ಮನಸ್ಪೂರ್ವಕವಾದ ಧನ್ಯವಾದಗಳು. ನಿಮಗೆ ಟ್ರೈಲರ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದರೆ, ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ. ಬಿಕಾಸ್ ಆಫ್ ನಿಮಗಿಂತ ಪವರ್ಫುಲ್ ವೆಪನ್ ಏನೂ ಇಲ್ಲ. ಸೊ ಏಕೆಂದರೆ ಇವತ್ತು ಸಿನಿಮಾ ತುಂಬ ಟಫ್ ಇದೆ ಮಾರ್ಕೆಟ್ ಮಾಡೋದು. ಬಿಕಾಸ್ ಆಫ್ ನಿಮ್ಮ ಸಹಾಯ ತುಂಬ ನೆಸೆಸಿಟಿ ಇದೆ. ಹಾಗಾಗಿ ಪ್ಲೀಸ್ ನಿಮ್ಮ ಕೈಲಾದಷ್ಟು ಇದನ್ನು ಶೇರ್ ಮಾಡಿ ಅಂತ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ. ಎನಿ ಕ್ವಶನ್ಸ್ ಇದ್ದರೆ ಖಂಡಿತ. ಇದರಲ್ಲಿ ಏನು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಐ ಪ್ರೊಫೈಲ್ ಕೇಸಸ್. ಬಿಕಾಸ್ ಆಫ್ ಇದು ಪ್ಯೂರ್ಲಿ ಪೇರೆಂಟ್ಸಿಗೆ ಸಂಬಂಧಪಟ್ಟಿರೋ ಮ್ಯಾಟ್ರಸ್ ತುಂಬ ಇಟ್ಕೊಂಡಿದೆ. ಬಿಕಾಸ್ ಆಫ್ ಏನಂದರೆ, ಎಲ್ರಿಗೂ ನಾವು ಇವತ್ತು ಯೂತ್ಸ್ನ ಬ್ಲೇಮ್ ಮಾಡ್ತಿದ್ವಿ. ಯೂತ್ಸ್ನ ಬ್ಲೇಮ್ ಮಾಡೋದಕ್ಕಿಂತ ಮುಂಚೆ ಆ ಲಿಬರರಿ ಕೊಟ್ಟಿರೋದು ಯಾರು ಸರ್? ಆ ಲಿಬರ್ಟಿ ಕೊಟ್ಟಿರೋದು ಯಾರು? ಎವ್ರಿ ಪೇರೆಂಟ್ಸ್. ಸೊ ಇವತ್ತು ಪೇರೆಂಟ್ಸ್ ಇಲ್ಲಾಂದರೆ ಕೈ ತುಂಬ ಅಂದರೆ ನಾವೆಲ್ಲೂ ವರ್ಕೋಹಾಲಿಕ್ ಆಗಿದ್ದೀವಿ. ಸೊ ಇವತ್ತೆಲ್ಲ ಮಕ್ಕಳಿಗೆ ಏನಂದರೆ ಅವ್ರು ಕೊಡಿಸಿದಷ್ಟು ಎಲ್ಲ ಕೊಡಿಸ್ತಾ ಇದ್ದೀವಿ. ಬಟ್ ಕಂಟ್ರೋಲಿಂಗ್ ನಮ್ಮ ಕೈಲಿಲ್ಲ. ಎಲ್ಲ ಪೇರೆಂಟ್ಸು ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಮಕ್ಕಳನ್ನ ಕಂಟ್ರೋಲ್ ಮಾಡ್ತಿರೋದು, ಯೂತ್ಸ್ನ ಕಂಟ್ರೋಲ್ ಮಾಡ್ತಿರೋದು ಟೆಕ್ನಾಲಜಿ. ಸೊ ಟೆಕ್ನಾಲಜಿ ಇಂಟು ಪೇರೆಂಟ್ಸ್ ಮಧ್ಯೆ ಏನು ಗ್ಯಾಪ್ ಇದೆ, ಆ ಗ್ಯಾಪಿಂದ ಏನೇನು ನೆಗೆಟಿವಿಟಿ ವೈಬ್ಸ್ ಶುರುವಾಗುತ್ತೆ ಅನ್ನೋದೇ ಪಾಯಿಂಟ್ ಸರ್. ಸೆನ್ಸರ್ ಆಯ್ತು ಸರ್. UA ನೀವು ಅವ್ರು ಕೇಳಬೇಕು. ಏನು ಕೊಟ್ಟಿಲ್ಲ ಸರ್, ಹ್ಯಾಪಿಯಾಗಿ UA ಕೊಡ್ತೀವಿ ಅಂತ ತಗೊಂಡಿಲ್ಲ. ಸ್ವಲ್ಪ ನಮ್ಮ ಎಸ್ಪೆಷಲಿ ಕರ್ನಾಟಕ ಸೆನ್ಸರ್ ಬೋರ್ಡಲ್ಲಿ ಸ್ವಲ್ಪ ಬ್ಲಡ್ ಬಂದ್ರೂ ಯೂಬರ್ ಎ ಕೊಟ್ಬಿಡ್ತಾರೆ. ಅದೇ ಆಂಧ್ರದಲ್ಲಿ ನೋಡಿದ್ದೀನಿ, ಒಂದು 25 ಕೊಲೆ ಮಾಡಿದ್ರು ಅದು ಯೂನಲ್ಲೇ ಇರುತ್ತೆ ಅಥವಾ ಯೂಬಾರ್ ಏನಲ್ಲೇ ಇರುತ್ತೆ, ಹೇಗೆ ಹೋಗೋದೇ ಇಲ್ಲ ಅದು. ಬಹುಶಃ ನಮ್ಮ ಸೆನ್ಸರ್ ಬೋರ್ಡ್ ಸ್ವಲ್ಪ ಸ್ಪೆಷಲ್. ಸೊ ಇನ್ನೊಂದು ಮೇಜರ್ಲಿ ಅಂದರೆ, ಇದು ಈ ಕಥೆಯ ಒಂದು ಭಾಗದ ಟ್ರೈಲರ್ ಅಂದರೆ 8 ಸೈಡ್ ಟ್ರೈಲರ್ ಅಂತ ಮಾಡಿದ್ವಿ. ಇನ್ನೊಂದು B ಸೈಡ್ ಟ್ರೈಲರ್ ಇದೆ. ಐ ಥಿಂಕ್ ಇನ್ನೊಂದು 15 days to 20 days ಆದಮೇಲೆ ಇನ್ನೊಂದು ಟ್ರೈಲರ್ನ ನಾನು ರಿಲೀಸ್ ಮಾಡ್ತೀನಿ. ಅದರಲ್ಲಿ ವಿಷಯ ಬೇರೆ, ಇದರ ಆಪೋಸಿಟ್ ವರ್ಷನ್ಸ್ ಇರುತ್ತೆ ಅನ್ನೋದು. ಇಲ್ಲ, ಸಿನಿಮಾ ಒಂದೇ ಪಾರ್ಟು. ಫಸ್ಟ್ ಟೈಮ್ ಅಂದರೆ A ಸೈಡ್ B ಸೈಡ್ ಟ್ರೈಲರ್ ಅಂತ ಮಾಡ್ತಾ ಇದ್ದೀವಿ ಸರ್. ಅಂದರೆ ಏನಂದರೆ, ಯೂಶಲಿ ಹೊಸ ಆ್ಯಕ್ಟರ್ ಆಗಿರೋದನ್ನ ನೀಟಾಗಿ ಕ್ಯಾರೆಕ್ಟರೇಷನ್ನು ಪೋರ್ಟ್ರೇಟ್ ಹಾಕಬೇಕು ಪಬ್ಲಿಕ್ಕಿಗೆ ಅಂತ ಹೇಳೋ ವಿಚಾರಕ್ಕಾಗಿ. ಸೊ ಎಲ್ಲ ಡೀಟೇಲಾಗಿ ಹೇಳಬೇಕು. ಬಿಕಾಸ್ ಆಫ್ ಇವಾಗ ಜನನ ಥಿಯೇಟ್ರಿಗೆ ಕರ್ಸೋದಾಗಿಂದ ಅವ್ರಿಗೆ ನೀಟ್ ಪ್ರೆಸೆಂಟೇಷನ್ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ಸರ್. ಇಲ್ಲ ಸರ್, ಇನ್ನೂ ಹೋಗಿಲ್ಲ. ಇವಾಗ ಟ್ರೈಲರ್ ಲಾಂಚ್ ಮಾಡಿಕೊಂಡು ಇನ್ನು ಮುಂದೆ ಆ ಜರ್ನಿನ ಶುರು ಮಾಡ್ತೀವಿ. ಒಂದು ತಿಂಗು ಮೊದಲನೇದೇನು ಅಂದರೆ, ಇಷ್ಟು ಆಫ್ಟರ್ ನನಗೆ ಸಾಂಗು ಮತ್ತು ಇದಾದಮೇಲೆ ನನಗೆ ತುಂಬ ಬಿಸ್ನೆಸ್ ಎನ್ಕ್ವೈರೀಸ್ ಬಂದಿದೆ. ಫಸ್ಟ್ ಟೈಮ್ ನನಗೆ ಆಶ್ಚರ್ಯ ಆಗ್ತದೆ ಪರ್ಸನಲಿ. ತುಂಬ ಕಡೆ ತೆಲುಗುವಿಂದ ಡಿಸ್ಟ್ರಿಬ್ಯೂಟರ್ಸು ಫೋನ್ ಮಾಡಿದ್ದಾರೆ, ಸೊ ಬಂದು ಸಿನಿಮಾ ತೋರಿಸಿ ಅಂತ. ಅಷ್ಟರ ಮಟ್ಟಿಗೆ ಪಾಸಿಟಿವ್ ವೈಬ್ಸು ಇದೆ ಸರ್. ರಿಲೀಸು ಒನ್ ಮಂತ್ ಅಂದ್ಕೊಂಡಿದ್ದೀನಿ ಸರ್. 1.5 ಮಂತಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಸಿನಿಮಾಗಳು, ಅಕ್ಕಪಕ್ಕ ಸಿನಿಮಾಗಳೇನು ಬರುತ್ತೆ ನೋಡಿಕೊಂಡು. ಪೆನ್ಡ್ರೈವ್ ಬಿಸಿ ಇದ್ದಾಗಲೇ ಮಾಡ್ಬಿಡು. ಪೆನ್ಡ್ರೈವ್ ಬಿಸಿ ಇಲ್ಲ, ಎಲ್ಲ ಯಾವುದೇ TV ಚಾನಲ್ಗೆ ಹೋದ್ರೂ ಬರೀ ಪೆನ್ಡ್ರೈವ್ ವಿಷಯ ಇದೆ, ನಮಗೆ ಸ್ಪೇಸೇ ಇಲ್ಲ. ಅಲ್ಲ, ನ್ಯೂಸ್ ಚಾನಲಲ್ಲಿ ಸಿನಿಮಾ ಹಾಕಲ್ವಲ್ಲ. ಅಟ್ಲೀಸ್ಟ್ ಮಾತಾಡೋಕ್ಕೆ, ಕರೆಯೋದಕ್ಕೆ, ಬೈಯೋದಕ್ಕೆ, ಒಗೆಯೋದಕ್ಕೆ ಏನಾದ್ರು ಕಾರ್ಯಕ್ರಮ ಬೇಕಲ್ಲ. ಯಾವುದಕ್ಕೂ ಸ್ಪೇಸ್ ಇಲ್ಲ ಅಲ್ಲಿ. ಆಮೇಲೆ ಇನ್ನಂದರೆ ನಾವೆಲ್ಲ ಇನ್ನೂ ವಿದ್ಯಾರ್ಥಿನಿಯರುಗಳಾಗಿರೋದ್ರಿಂದ ಸಣ್ಣ ಪುಟ್ಟ ತಪ್ಪುಗಳಿರುತ್ತೆ. ದಯವಿಟ್ಟು ಅದನ್ನು ಹೊಟ್ಟೆಗೆ ಹಾಕ್ಕೊಡಿ ಅಂತ ಕೇಳ್ತೀನಿ ಈಗಲೇ ಅಡ್ವಾನ್ಸಾಗೆ.
ಯಾಕೆಂದರೆ ಕಲಿಕೆ ಯಾವಾಗಲೂ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಡೈರೆಕ್ಟರ್. ಈ ಹಿಂದಿನ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿರಲಿಲ್ಲ. ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಬರಬೇಕಾದಂಥ ಆರ್ಟಿಸ್ಟು ಸುನಿಲ್ ಪುರಾಣಿಕ್, ಭವ್ಯ ಮೇಡಮ್ ಅವರೆಲ್ಲ ಬರಲಿಲ್ಲ. ಇವತ್ತು ನನ್ನ ಜೊತೆ ನನ್ನ ಕೋ ಆರ್ಟಿಸ್ಟ್ ವಕೀಲರಾದಂಥ ಪ್ರಶಾಂತ್ ಸಂಪರ್ಗಿ ಅವರಿದ್ದಾರೆ. ಪ್ಲೀಸ್ ಕಮ್ ಆ್ಯಂಡ್ ಶೇರ್ ಯುವರ್ ಒಪಿನಿಯನ್. ಸರ್, ಇನ್ನು ಮುಂದೆ ನೀವು ಮೈಕ್ ನನಗೆ ಕೊಡಬೇಕು. ನೀವು ಪಿಕ್ಚರ್ ಆ್ಯಕ್ಟ್ ಮಾಡಿದ್ದೀರಾ? ನನ್ನ ಪಾರ್ಟ್ ಬಂದಾಗ ನಾನು ಹೇಳ್ತೀನಿ. ಇಲ್ಲ, ಇವಾಗಲೂ ಪಾರ್ಟ್ ಶುರು ಆಗೋದು ನಿಮ್ದೇನೆ. ಈಗ ಫಸ್ಟ್ ಪ್ರಶಾಂತ್ ಕರೆದು ಬಿಟ್ಟಿದ್ದೀನಿ. ಪ್ರಶಾಂತ್ ಮಾತಾಡಲಿ ಪ್ಲೀಸ್. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇದಾಗಿ ಅರವಿಂದ್ ಅವರು ನನ್ನ ವಕೀಲರು ಅಂತ ಕರೀತಾರೆ. ನಾನು ವಕೀಲರಲ್ಲ. ಐ ಆಮ್ ನಾಟ್ ಅಡ್ವೊಕೇಟ್ ಬೈ ಪ್ರೊಫೆಷನ್. ತುಂಬ ಕೇಸ್ ಹಾಕ್ಸ್ಕೊಂಡಿರೋದಕ್ಕೆ ನನ್ನನ್ನು ವಕೀಲರು ಅಂತಾರೆ. 2020ಕ್ಕೆ ಏನು ಕರ್ನಾಟಕದ ಡ್ರಗ್ಸ್ ಸ್ಕ್ಯಾಂಡಲ್ ಎಕ್ಸ್ಪೋಸ್ ಆದಾಗ ನಮ್ಮ ಹಿಂದೆ 2017 ಕಂಪ್ಲೇಂಟನ್ನು ಇಟ್ಕೊಂಡು CCB ಮತ್ತು NCB ಅವರು ಏನು ಕರ್ನಾಟಕದಲ್ಲಿ ಒಂದು ಮೋರ್ ದನ್ 120 ಪೀಪಲ್ಗೆ ನೋಟಿಸ್ ಕೊಟ್ಟು ಡ್ರಗ್ಸ್ ಕನ್ಸಂಪ್ಷನ್ಗೆ ಹಾವಳಿಯಾಗಿ ವಾಟ್ ಇಸ್ ಫೇಮಸ್ಲಿ ಕಾಲ್ಡ್ ಆಸ್ ಡ್ರಗ್ಸ್ ಸ್ಕ್ಯಾಂಡಲ್ ಎಕ್ಸ್ಪೋಸ್ ಆಫ್ 2020, ಅದರ ಕಥಾನಾಯಕನೇ ಎಲ್ಲೋ ಒಂದು ಕಡೆ ಈ ಪಿಕ್ಚರಲ್ಲಿ ಬಂದು ಹೋಗುತ್ತೆ. ನನಗೆ ಅರುಣ್ ಅವ್ರು ಬಂದು ಈ ಪಿಕ್ಚರ್ ಹೇಳಿದಾಗ ನಾನು ಆಸ್ ಅ ಸೋಷಿಯಲ್ ಆಕ್ಟಿವಿಸ್ಟ್ ಏನು ಮಾಡಿದ್ನೋ ಅದರ ತದ್ವಿರೋಧವಾಗಿ ಒಂದು ಪಿಕ್ಚರ್ ಇತ್ತು. ಯಾಕೆಂದ್ರೆ ನಾನು ಹೇಳೋದು ವೇದಾಂತ ಮನೆಯಲ್ಲಿ ರಾಕ್ಷಸರನ್ನು ಸಾಕಿದ್ದೆ, ನನ್ನ ಮಗಳೇ ನನ್ನ ಹಾದಿ ತಪ್ಪು ಹೋಗಿರ್ತಾಳೆ, ಅದರದ್ದೇ ಕಥಾನಾಯಕ. ಈ ಸ್ಟೋರಿ ಡ್ರಗ್ ಸ್ಕ್ಯಾಂಡಲ್ ಅಲ್ಲಿ ಬಂದು ಹೋಗಿರ್ತಕ್ಕಂಥ ಸ್ಟೋರಿ. ನಮಗೆ ಅನುಭವ ಆಗಿದೆ. ಅನೇಕ ನಟರು ನಟಿಯರು ಹೇಗೆ ಒಂದು ಡ್ರಗ್ ಸ್ಕ್ಯಾಂಡಲ್ಗೆ ಸಿಗಾಕೊಂಡು ಡ್ರಗ್ಗಿನ ಮೋಜಿನ ಬಲೆಗೆ ಸಿಗಾಕೊಂಡು ಕೊನೆಗೆ ನೀರಿಗೂ ಶರಣಾಗಿದ್ದಾರೆ. ಅದರ ಒಂದು ಕಥಾನಾಯಕ, ಅದರ ಒಂದು ಎಲೆಯನ್ನ ನನಗೆ ಅರುಣ್ ಎಕ್ಸ್ಪ್ಲೇನ್ ಮಾಡಿದಾಗ ವಿಲ್ ಇಟ್ ನಾಟ್ ಡ್ಯಾಮೇಜ್ ಮೈ ಇಮೇಜ್ ಅಂತ ಹೇಳಿದಾಗ ಅವರ ಕೊಟ್ಟ ಎಕ್ಸ್ಪ್ಲನೇಷನ್ನು ಅವರು ನನಗೆ ಸಮಜಾಯಿಸಿ ಕೊಟ್ಟಿದ್ದೆ. ಇವತ್ತು ನಾನು ಈ ಚಿತ್ರದಲ್ಲಿ ಒಬ್ಬ ಪೋಷಕ ನಟನಾಗಿ ಕಾಣಿಸ್ಕೊಂಡಿದ್ದೇನೆ. ಹೇಗೆ ಪ್ರಜ್ವಲ್ ರೇವಣ್ಣನ ಅವ್ರ ತಂದೆ ಸಮಾಜ ಸುಧಾರಕರು ಅಂತ ಹೇಳಿ ರೇವಣ್ಣ ಅವರು ಅವ್ರ ಮಗನ್ನ ಸುಧಾರಿಸಕ್ಕಾಗಿಲ್ಲ, ಸಮಾಜನ ಸುಧಾರಿಸಕ್ಕಾಗಿಲ್ಲ, ಆ ಥರದ ಪರಿಸ್ಥಿತಿ ನೈಜ ಕಥೆಗಳನ್ನ ಇವತ್ತು ನಮ್ಮ ಸಮಾಜ ಎದುರಿಸ್ತಾ ಇರ್ಬೇಕಾದ್ರೆ ಅದನ್ನೇ ಅರುಣ್ ಅಮುಕ್ತ ಅವರು ಜನರಿಗೆ, ಈಗಿನ ಆಧುನಿಕ ತಂದೆ ತಾಯಿಯಂದರಿಗೆ, 2000ದಿಂದ ಮುಂದೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹೇಗೆ ತಂದೆ ತಾಯಿಯಂದರು ಡಿಜಿಟಲ್ ಆಗಿ ಬಿಟ್ಬಿಟ್ಟಿದ್ದಾರೆ, ನಮ್ಮ ಪೋಷಕರು ಹೇಗೆ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ರು, ಹೇಗೆ ನಮಗೆ ಆಲ್ ದಿ ವ್ಯಾಲ್ಯೂಸ್ ಆಫ್ ಲೈಫ್ ಕೊಡ್ತಾ ಇದ್ರು, ಅದನ್ನೆಲ್ಲ ಬಿಟ್ಟು ಈಗಿನ ಯಂಗ್ ಜನರೇಷನ್ ಹೇಗೆ ಒಂದು ಮೊಬೈಲ್ ಕ್ರಾಂತಿಗೆ ಬಲಿ ಆಗ್ತಾ ಇದ್ದಾರೆ ಅನ್ನೋದೇ ಈ ಸ್ಟೋರಿಯ ಉದ್ದೇಶ ಆಗಿರುತ್ತೆ. ಎಕ್ಸ್ಟ್ರೀಮ್ಲಿ ಗುಡ್. ಇಟ್ ಇಸ್ ಆಕ್ಚುಲಿ 5 years ಅಡ್ವಾನ್ಸ್. ಈ ಥರದ ಒಂದು ಥಾಟ್ ಪ್ರಾಸೆಸ್ ಅನ್ನ ಅರುಣ್ ಯೋಚನೆ ಮಾಡಿದಾಗ ನಾವು ಅವ್ರಿಗೆ ಕೈ ಜೋಡಿಸ್ಬೇಕಾಯ್ತು. ನಮ್ಮ ಇಮೇಜ್ ಇಂಪಾರ್ಟೆಂಟ್ ಇರಲಿಲ್ಲ, ಹೇಳುವ ಸಂದೇಶ, ಸಾಮಾಜಿಕ ಸಂದೇಶ ಕೊಡೋದು ಇಂಪಾರ್ಟೆಂಟ್ ಆಗಿತ್ತು. ನನ್ನ ಇಮೇಜ್ಗಿನ್ನ ಸಾಮಾಜಿಕ ಸಂದೇಶ ಕಳಕಳಿಯಾಗಿ ಜನರಿಗೆ ತಲುಪುವ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥ ಫುಲ್ ಆಫ್ ಕಮರ್ಷಿಯಲ್ ಆಂಗಲ್, ಸತ್ಯ ಕಥೆಗಳು, ಜೀವನದಲ್ಲಿ ಆಗಿರ್ತಕ್ಕಂಥ ಕಥೆಗಳನ್ನ ನೀಟಾಗಿ ಬರೆದು ರಿಸರ್ಚ್ ಮಾಡಿರ್ತಕ್ಕಂಥ ಅರುಣ್ ಅಮಕ್ತ ಅವರಿಗೆ ಮೆನಿ ಕಂಗ್ರ್ಯಾಚುಲೇಷನ್ಸ್. ಅದರ ಫ್ರೂಟ್ ಅನ್ನ ನೀವಿಲ್ಲಿ ನೋಡ್ಬೋದು ಟ್ರೇಲರ್ ಅಲ್ಲಿ. ಬರೀ ಕೇವಲ ಬೋಧನೆ ಮಾಡಿದ್ರೆ ಆಗೋದಿಲ್ಲ, ಅದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ ಬೋತ್ ಫ್ರಮ್ ದಿ ಯಂಗ್ಸ್ಟರ್ ಸೈಡ್ ಅಂಡ್ ಫ್ರಮ್ ದಿ ಪೇರೆಂಟ್ ಸೈಡ್ ಆ ಶ್ರಮ ಇದೆಯಲ್ಲ, ದಟ್ ಫೈನ್ ಬ್ಯಾಲೆನ್ಸ್ ಅರುಣ್ ಹ್ಯಾಸ್ ಡನ್ ಎಕ್ಸ್ಟ್ರೀಮ್ಲಿ ಗುಡ್. ಅದಕ್ಕೋಸ್ಕರ ನನ್ನ ಅವರ ಅಭಿನಂದನೆಗಳು. ಈ ಪಿಕ್ಚರ್ ಅನ್ನ ಒಪ್ಪಿ ಕೇಳಿದಷ್ಟು ದುಡ್ಡನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಗೌಡ್ರಾಗಿರ್ಬೋದು, ಹೀಗೆ ಶಿವಲಿಂಗೇಗೌಡರಾಗಿರ್ಬೋದು, ಅದಕ್ಕೆ ಒಂದು ಫ್ರೀ ಫ್ಲೋ ಕೊಟ್ಟು ಒಂದು ಸೂಪರ್ ಮೂವಿ ಮಾಡಿ, ಅಲ್ಲದೆ ಅರುಣ್ ಇರ್ತಕ್ಕಂಥದ್ದು ಇಟ್ಸ್ ಜಸ್ಟ್ ಪ್ರೊಡ್ಯೂಸರ್ಸ್ ದುಡ್ಡು ಒಂದೇ ಅಲ್ಲ, ಅವ್ರಿಗೆ ಬಿಸ್ನೆಸ್ ತಂದು ಕೊಡುವ ಒಂದು ಏನು ಉದ್ದೇಶ ಮಾಡಿದಾರಲ್ಲ, he might have taken support from me for something else, ಅದು ಡಿಸ್ಟ್ರಿಬ್ಯೂಷನ್ ಹೇಗಿರ್ಬೋದು, ಸ್ಯಾಟಲೈಟ್ ಎಲ್ಲ, ಬಟ್ ಅವರೇ ಸಿಂಗಲ್ ಹ್ಯಾಂಡೆಡ್ ಆಗಿ ಈ ಬಿಸ್ನೆಸ್ ಮಾಡಿ ಅವರ ಇನ್ವೆಸ್ಟ್ಮೆಂಟ್ಗೆ
ಯಾಕಂದ್ರೆ ನಾವೆಲ್ಲರೂ ಇರೋದು ಪ್ರಾಫಿಟೈಸೇಷನ್. ಎಂಟರ್ಟೈನ್ಮೆಂಟ್ ಇಸ್ ಆಲ್ ಅಬೌಟ್ ಪ್ರಾಫಿಟ್. ಇದು ಯಾವುದು ಕೇವಲ ಧರ್ಮಛತ್ರಕ್ಕೋ ಅಥವಾ ಚಾರಿಟಿಗಲ್ಲ, ಅಥವಾ ಯಾರನ್ನ ಲಾಂಚ್ ಮಾಡಬೇಕು ಅನ್ನೋದಲ್ಲ. ಇಟ್ಸ್ ಆಲ್ ಅಬೌಟ್ ಪ್ರಾಫಿಟ್. ಎಂಟರ್ಟೈನ್ಮೆಂಟ್ ಇಸ್ ಆಲ್ ಅಬೌಟ್ ಪ್ರಾಫಿಟ್. ಯೂಟ್ಯೂಬ್ ಇಸ್ ಆಲ್ ಅಬೌಟ್ ಪ್ರಾಫಿಟ್. ಡಿಜಿಟಲ್ ಇಸ್ ಪ್ರಾಫಿಟ್. ಎವ್ರಿಬಡಿ ವರ್ಕ್ಸ್ ಫಾರ್ ಪ್ರಾಫಿಟ್. ಸೊ ಅದರಲ್ಲಿ ಆ ಬಿಸ್ನೆಸ್ ಮಾಡಿಕೊಟ್ಟಿರ್ತಕ್ಕಂಥ ಅರುಣ್ಗೆ, ಹಿ ಹಸ್ ಗಾಟ್ ಬಿಸ್ನೆಸ್ ಸೆನ್ಸ್. ಹಿ ನೋಸ್ ಹೌಸ್ ಟು ಸೆಲ್ ಇಸ್ ಮೂವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನನ್ನ ಒಂದು ಲೈಫ್ ಟೈಮಲ್ಲಿ ನನಗೆ ಒಂದು ಪಿಕ್ಚರನ್ನು ಕೊಟ್ಟು ಅನೇಕ ಪಿಕ್ಚರ್ಗಳಿಗೆ ನನ್ನನ್ನು ಕರ್ಕೊತಾ ಇದ್ರು. ಬಟ್ ನಮ್ಮ ಅನೇಕ ವ್ಯವಹಾರಗಳು, CC ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು, ಚೇಂಬರ್ ನಮ್ಮನ್ನು ದೂರ ಮಾಡಿತ್ತು. ಬಟ್ ಅದನ್ನು ಮೀರಿ ಎಲ್ಲವನ್ನೂ ತಳ್ಳಿ ಹಾಕಿ ನಮಗೆ ಅವಕಾಶ ಮಾಡಿಕೊಟ್ಟಂಥ ಅರುಣ್ ಅವ್ರಿಗೆ ಮೆನಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಯು ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಪ್ರಶಾಂತ್. ಸರ್, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನೀವು ಹೇಳಬೇಕು. ಬಾ ಇಲ್ಲಿ ಬಾ. ಬನ್ನಿ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನೀವು ಹೇಳಬೇಕೀಗ. ಆಸ್ ಯೂಶುವಲ್ ಇಲ್ಲ. ನಾನು ಇದರಲ್ಲಿ ಒಂದು TV ಹೆಡ್ ಅಥವಾ ಇನ್ಚಾರ್ಜ್ ಅಥವಾ ಓನರ್ ಆ ಥರದ್ದೊಂದು ರೋಲ್ ಮಾಡಿದ್ದೀನಿ. ಇತ್ತೀಚೆಗೆ ಕೆಲವು ಇನ್ಸಿಡೆಂಟ್ ನಡೀತಾ ಇದೆಯಲ್ಲ, ನಾವು ತೋರಿಸೋದೊಂದು ನೋಡಿದ್ರೆ ಅದು ನಮಗೆ ಬೂಮ್ರ್ಯಾಂಗ್ ಆಗಿ ವಾಪಸ್ ಬರುತ್ತಲ್ಲ, ಆ ಥರ ಆಗೋಗಿದೆ. ನನ್ನ ಕಥೆನೂ ಹಾಗೇ ಇದೆ. ನಾನು ಬೇರೆದು ಯಾರ್ಯಾರ್ದನೋ ನನ್ನ TV ಚಾನಲ್ನಲ್ಲಿ ಹಾಕಿ ನಾನು ಅವ್ರ ಮಾನ ಮರ್ಯಾದೆ ಎಲ್ಲ ತೆಗಿತಾ ಇರ್ತೀನಿ. ಕಡೆಗೆ ನನ್ನ ಮಗಳೇ ನನ್ನ ಮರ್ಯಾದೆನೂ ತೆಗೆದುಬಿಡ್ತಾಳೆ. ಇದು ನಂದು ಆ ಥರದ್ದೊಂದು ಪಾತ್ರ ನಾನು ಮಾಡಿದ್ದೀನಿ. ಆದರೂ ಪ್ರಶಾಂತ್ ಹೇಳಿದ ಮೇಲೆ ನನಗೆ ಅನ್ನಿಸ್ತಾ ಇದೆ, ನಾನು ನಿನ್ನ ಜೊತೆ ದುಡ್ಡಿನ ವ್ಯವಹಾರ ಮಾತಾಡಬಾರ್ದಾಗಿತ್ತು. ನಾನು ಡೈರೆಕ್ಟಾಗಿ ಗೌಡ್ರ ಹತ್ರನೇ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ಕೈ ಕೇಳ್ದಷ್ಟು ದುಡ್ಡು ಕೊಟ್ರಂತೆ. ತೀರಾ ಅನ್ಯಾಯ ಇದು. ನೆಕ್ಸ್ಟ್ ಟೈಮ್ ನಿನ್ನ ಜೊತೆ ಮಾತಾಡಲ್ಲ. ನೆಕ್ಸ್ಟು ಈ ವಿದ್ಯಾರ್ಥಿನಿಯರಲ್ಲಿ 4 ಮಕ್ಕಳು ಮಾಡಿದ್ದಾರೆ. ಐ ವುಡ್ ಲೈಕ್ ಟು ಕಾಲ್ ಅಮರ್ ಆ್ಯಂಡ್ ವಿವಾನ್ ಆ್ಯಂಡ್ ಭಾವನಾ ಆ್ಯಂಡ್ ಮನಸ್ವಿ. ಅವ್ರು ಲಾಸ್ಟಲ್ಲಿ ಮಾತಾಡ್ಸೋಣ. ಬಂಡವಾಳ ಇನ್ನೆಷ್ಟು ಬೇಕು ಏನು ಎಲ್ಲ ಆಮೇಲೆ ಮಾತಾಡೋಕ್ಕೆ. ಪ್ರಣವ್ ಪ್ಲೀಸ್ ಕಮ್. ಓಕೆ, ನೀವು 4 ಜನ ಫುಲ್ ರಾಕ್, ಇಡೀ ಸಿನಿಮಾ ರಾಕ್ ಮಾಡಿದ್ದೀರಾ. ಅಲ್ಲಿ ವಿಲನ್ ಇದ್ದಾರೆ. ವಿಲನಿಂದನೇ ಶುರು ಮಾಡೋಣ. ನಮಸ್ಕಾರ. ಸ್ವಲ್ಪ ಹತ್ರ ಇಟ್ಕೋಬೇಕು ಹಿಂಗೆ. ಹಾಂ ಸರ್, ಕೇಳಿಸ್ತಾ ಇದೆಯಾ ಸರ್ ಎಲ್ಲರಿಗೂ? ನಾನು ಕೇಳುತ್ತೆ, ಅವರು ಕೇಳಲ್ಲ. ಹಿಂದೆ ಇರೋರು ಕೇಳಿಸ್ತಾ ಇದ್ರೆ ಮಾತಾಡ್ತೀನಿ ಸರ್. ಇರ್ಲಿ ಬಿಡಿ ಸರ್, ಸ್ಟೈಲ್ ಒಂದು ಸ್ಟೇಟ್ಮೆಂಟ್ ಮಾಡಬೇಕಲ್ಲ ಸರ್. ಸ್ಟೈಲ್ ವಿಲನ್ ಅಂತ ಅಂದರೆ ಹಿಂಗಿರ್ತಾರೆ ಹಂಗಿರ್ತಾರಲ್ಲ, ಸ್ಟೈಲಿಶ್ ಆಗಿರ್ತಾರೆ ಅಂತ ಗೊತ್ತಾಗ್ಬೇಕು. ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ಲಾಸ್ಟ್ ಟೈಮ್ ಹೇಳ್ದಂಗೆ ಫುಲ್ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಮೊಹಮ್ಮದ್ ಅಜರುದ್ದೀನ್ ಅಂತ. ಫುಲ್ ಫ್ಲೆಶ್ ಕ್ಯಾರೆಕ್ಟರ್ ಮಾಡಿರೋ ಮೊದಲನೇ ಟೈಮ್ ಇದು. ನಮ್ಮ ಡೈರೆಕ್ಟರು ನಮಗೆ ಹಿಂಗೆ ಗೈಡ್ ಮಾಡ್ಯಾರೆ. ಬರೀ ಡೈರೆಕ್ಟರ್ ಅಲ್ಲ, ಅವ್ರ ಜೊತೆ ಸೋಮಣ್ಣ, ಫುಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಫುಲ್ ನನಗೆ ಈ ಥರ ಮಾಡಬೇಕು, ಈ ಥರ ಇಂಪ್ಯಾಕ್ಟ್ ಮಾಡಬೇಕು, ಈ ಥರ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿಕೊಟ್ಟು ಹೆಜ್ಜೆನೂ ನಡೆಸಿರೋದು ಮೂವಿ ಇದು. ಬರೀ ಇವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ನಮ್ಮನ್ನ ಡೌನ್ ಮಾಡೋದು ಆ ಥರ ಇಲ್ವೇ ಇಲ್ಲ. ನೀನು ನಿನ್ನ ಮನಸ್ಸಲ್ಲಿ, ನಿನ್ನ ತಲೆಯಲ್ಲಿ ನೀನು ಹೀರೋ ಆಗಿ ಮಾಡಬೇಕಿದು ಅಂತ ಹೇಳಿದ್ದು. ಅದೇ ಥರ ಮಾಡಿರೋದು ಸರ್. ಒಂದು ಸ್ಕೂಲ್ ಸ್ಟೋರಿ ಅಂತ ಅಂದರೆ 2 ಗ್ಯಾಂಗ್ ಇರುತ್ತಲ್ವ, 2 ಗ್ಯಾಂಗ್ ಆಪೋಸಿಟ್ ಇದ್ದಾರೆ ಅಂತ ಅಂದರೆ ಅವ್ರ ತಲೆಯಲ್ಲಿ ಅವ್ರ ಹೀರೋನೇ. ಈ ಮೂವಿಲೂ ಹಂಗೆ, ನಾನು ಒಳ್ಳೆಯವನೇ, ನನ್ನ ತಲೆಯಲ್ಲಿ ನಾನು ಹೀರೋನೇ, ಅವ್ರಿಗೆ ದುಶ್ಮನ್ ಆಗಿರ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ನನ್ನ ಕ್ಯಾರೆಕ್ಟರು. ಇನ್ನು ಡೀಟೇಲ್ ಆಗಿ ಮೂವಿಲಿ ಬಂದಾಗ ನೋಡಿ ಎಂಟರ್ಟೈನ್ ಆಗ್ತೀರಾ. ಅದ್ರ ಪ್ರಕಾರ ಫೀಡ್ಬ್ಯಾಕ್ ಕೊಟ್ಟು ದೇರ್ ಇಸ್ ಆಲ್ವೇಸ್ ಲರ್ನಿಂಗ್. ನಾವು ಕಲಿತೀವಿ, ನೀವು ಚಿತ್ರದಿಂದ ಏನಾದ್ರು ಕಲಿತೀರಾ. ಟೇಕ್ ಸಮಥಿಂಗ್ ಪಾಸಿಟಿವ್ ಔಟ್ ಆಫ್ ಇಟ್, ಜಸ್ಟ್ ಲೈಕ್ ಲಾಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಅಮರ್, ನೀವು ಕ್ಯಾರೆಕ್ಟರ್ ಹೇಳಬೇಕು. ಅಣ್ಣ ಹೇಳಿದ್ದಾರೆ ಫಸ್ಟು, ಬರೀ ಬಂದು ಥ್ಯಾಂಕ್ಸ್ ಕಾರ್ಯಕ್ರಮ ಅಲ್ಲ ಇದು. ಏನಾದ್ರು ಬರೀ ವಿಡಿಯೋ ಇದು ಫಸ್ಟ್ ಇಂಟರ್ವೆಲ್ ತನಕ ಮಾತ್ರ ಒಂದು ಟ್ರೈಲರ್.
ಇಂಟರ್ವೆಲ್ ಆದ್ಮೇಲೆ ಏನಿದೆ ಅದು ಪಾರ್ಟ್ ಬಿ, ಸೈಡ್ ಬಿ ಬರುತ್ತೆ. ಸೊ ಹಂಗಾಗಿ ನೀನು ಪಾರ್ಟ್ 1 ತನಕ, ಇಂಟರ್ವೆಲ್ ತನಕ ಏನಿದೆ ಅದನ್ನ ಹೇಳ್ಬೋದು ಧೈರ್ಯವಾಗಿ. ಸರ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಮರ್ ಅಂತ. ಸೊ ಈಗಷ್ಟೇ ಟ್ರೈಲರ್ನ ನೋಡಿದ್ರಿ, 3 ಭಾಷೆಯಲ್ಲಿ ನೋಡಿದ್ರಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಮಲ್ಟಿ ಜಾನರ್, ಮಲ್ಟಿ ಥೀಮ್ ಇರುವಂಥ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಸೊ ನನ್ನ ಪಾತ್ರದ ಹೆಸರು ಬಂದು ಧ್ರುವ. ನಾನೊಬ್ಬ ಕೆಟ್ಟ ಪೊಲಿಟಿಷಿಯನ್ ಮಗನಾಗಿರ್ತೀನಿ. ನಾವು 4 ಜನ ಫ್ರೆಂಡ್ಸ್ ಆಗಿರ್ತೀವಿ. ಸೊ PUC ಓದ್ತಾ ಇರ್ತೀವಿ. ನಮ್ಮ ತಂದೆ, ಈ ಸಿನಿಮಾದಲ್ಲಿ ನಮ್ಮ ತಂದೆ ಒಬ್ರು ಕೆಟ್ಟ ಪೊಲಿಟಿಷಿಯನ್ ಯಾವ ಲೆವೆಲ್ಗೆ ಕರಪ್ಟೆಡ್ ಆಗಿರ್ತಾರಂದ್ರೆ, ಸ್ವಂತ ಮಗನಿಗೆ ನೀನ್ ಎಂತ ಕಚಡ ಕೆಲಸ ಬೇಕಂದ್ರೂ ಮಾಡು, ಎಂತ ದೊಡ್ಡ ಕ್ರಿಮಿನಲ್ ಬೇಕಂದ್ರೂ ಆಗು, ಎಷ್ಟು ಜನ ಬೇಕಂದ್ರೂ ಮರ್ಡರ್ ಮಾಡು, ಚುಚ್ಚು ತುಳಿ ಮರ್ಡರ್, ಏನ್ ಬೇಕಂದ್ರು, ಎಣ್ಣೆ ಸಿಗರೇಟ್ ಪಬ್ಬು ಕ್ಲಬ್ಬು ಏನ್ ಬೇಕಂದ್ರೂ ಮಾಡು, ನಿನ್ನ ಸಪೋರ್ಟ್ ಮಾಡಕ್ಕೆ ನಾನು ಇರ್ತೀನಿ, ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಾರೆ. ಸೊ ನೀನ್ ಎಷ್ಟು ದೊಡ್ಡ ಕ್ರಿಮಿನಲ್ ಆಗ್ತೀಯಾ ಅಷ್ಟು ನನ್ನ ಸಪೋರ್ಟ್ ನಿನಗೆ ಸಿಗುತ್ತೆ ಅಂತ ಬೆಳೆಸಿರ್ತಾರೆ. ಸೊ ಈ ತರ ಒಂದು ಕೆಟ್ಟ ಪೊಲಿಟಿಷಿಯನ್ ಅವರ ಮಗನಾಗಿರ್ತೀನಿ. ಸೊ ನನ್ನ ಭವಿಷ್ಯ ಏನಾಗ್ಬಹುದು, ನಾನು ಸಾಯೋವರೆಗೂ ಕೆಟ್ಟವನಾಗಿ ಇರ್ತೀನ ಅಥವಾ ಒಳ್ಳೆಯವನಾಗಬಹುದಾ, ಒಳ್ಳೆಯವನಾದ್ರೆ ಹೇಗೆ ಒಳ್ಳೆಯವನಾಗ್ತೀನಿ, ಕೆಟ್ಟವನಾಗಿ ಇದ್ರೆ ಒಳ್ಳೆಯವನಾಗಕ್ಕೆ ಸಾಧ್ಯತೆನೇ ಇಲ್ವಾ, ಅಥವಾ ಹೇಗಾಗಬಹುದು, ಈ ಎಲ್ಲ ಪ್ರಶ್ನೆಗಳಿಗೂ ಸಿನಿಮಾ ಉತ್ತರ ಕೊಡುತ್ತೆ. ಮತ್ತೆ ಸಿನಿಮಾ ಫಸ್ಟ್ ಹಾಫು ಕಂಪ್ಲೀಟ್ ಆಗಿ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಮೇಲೆ ಹೋಗುತ್ತೆ. ನಿಮಗೆ ಕಾಲೇಜ್ ಲೈಫ್ ಬರುತ್ತೆ, ಫ್ರೆಂಡ್ಶಿಪ್ ಬರುತ್ತೆ, ಮಾಸ್ ಬಿಲ್ಡಪ್ ಸೀನ್ಸು, ಪಂಚ್ ಡೈಲಾಗು ಆ್ಯಂಡ್ ಕಾಮಿಡಿ, ಲವ್, ರೊಮ್ಯಾನ್ಸ್, ಆ್ಯಕ್ಷನ್, ನೀವು ಏನೇನು ಎಂಟರ್ಟೈನ್ಮೆಂಟ್ ಎಲಿಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಕಂಪ್ಲೀಟಾಗಿ ನಿಮಗೆ ಫಸ್ಟ್ ಹಾಫಲ್ಲಿ ಬರುತ್ತೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಬರುವಂಥ ಸಾಂಗ್ಸ್ ನೋಡಿದ್ರು ಕೂಡ ತುಂಬ ಎನರ್ಜೆಟಿಕ್ ಆಗಿರುತ್ತೆ. ತುಂಬ ಒಂದು ಮಾಸ್ ಸಾಂಗು ಮತ್ತು ಪಾರ್ಟಿ ಸಾಂಗ್ ಅದೆಲ್ಲ ಬಂದು ಫಸ್ಟ್ ಹಾಫಲ್ಲಿ ಬರುತ್ತೆ. ಅದೇ ಸೆಕೆಂಡ್ ಹಾಫ್ ನೋಡಿದ್ರೆ ನೀವು ಕಂಪ್ಲೀಟಾಗಿ ಕಾಂಟ್ರಾಸ್ಟು ಫಸ್ಟ್ ಹಾಫಿಗೆ. ತುಂಬ ಎಮೋಷನ್ಸು ಮತ್ತು ಸೆಂಟಿಮೆಂಟ್ ಮೇಲೆ ಹೋಗುತ್ತೆ. ಆ್ಯಂಡ್ ಸೆಕೆಂಡ್ ಹಾಫ್ ಮುಖ್ಯವಾಗಿ ಪೇರೆಂಟ್ಸ್ ಮತ್ತು ಮಕ್ಕಳ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟು, ಮತ್ತು ಪೇರೆಂಟ್ಸು ಸೊಸೈಟಿ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟು, ಸ್ಟೂಡೆಂಟ್ಸ್ ಮತ್ತು ಎಲೆಕ್ಟ್ರಾನಿಕ್ ಸೆಲ್ಫೋನ್ಸು ಟೆಕ್ನಾಲಜಿ ಮಧ್ಯದಲ್ಲಿರುವಂಥ ಒಂದು ಕಾನ್ಫ್ಲಿಕ್ಟ್ ಮೇಲೆ ಹೋಗುತ್ತೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಬರುವಂಥ ಸಾಂಗ್ಸ್ ನೋಡಿದ್ರು ಕೂಡ ತುಂಬ ಎಮೋಷ್ನಲ್ ಆಗಿರುತ್ತೆ ಆ್ಯಂಡ್ ಮೆಲೋಡಿಯಸ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಫಸ್ಟ್ ಹಾಫ್ ಟ್ರೈಲರ್ ನೋಡಿದ ತಕ್ಷಣ ಖಂಡಿತವಾಗ್ಲೂ ನಿಮ್ಮೆಲ್ಲರ ಪ್ರೀತಿ ಗೆಲ್ತೀವಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ಹಾಫ್ ಕಂಪ್ಲೀಟಾಗಿ ಕಾಲೇಜ್ ಲೈಫ್ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಕಾಲೇಜ್ ಲೈಫ್ ತುಂಬ ಚೆನ್ನಾಗಿ ಓಡುತ್ತೆ, ಎಲ್ರಿಗೂ ಇಷ್ಟ ಆಗುವಂಥ ಒಂದು ಕಾನ್ಸೆಪ್ಟು. ಪ್ರತಿಯೊಬ್ಬರಿಗೂ ನಿಮ್ಮ ಲೈಫಲ್ಲಿ ಬೆಸ್ಟ್ ಡೇಸ್ ಯಾವುದು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತೀರಾ ಕಾಲೇಜ್ ಲೈಫ್ ಅಂತಾರೆ. ಆ್ಯಂಡ್ ನಮ್ಮ ಹಿಸ್ಟ್ರಿಲಿ ಯಾವ್ಯಾವ ಕಾಲೇಜ್ ಕಂಟೆಂಟ್ ಸಿನಿಮಾಸ್ ಬಂದಿದೆ ಅದೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಓಡಿದೆ. ಆ್ಯಂಡ್ ಸೊ ಕಾಲೇಜ್ ಕಂಟೆಂಟ್ ಒಂದು ಯೂನಿವರ್ಸಲ್ ಕಂಟೆಂಟು, ಎಲ್ಲರಿಗೂ ಇಷ್ಟ ಆಗುವಂಥ ಕಂಟೆಂಟು. ಸೊ 100% ಹೇಳ್ತೀನಿ, ಫಸ್ಟ್ ಹಾಫಲ್ಲಿ ನಿಮ್ಮೆಲ್ಲರ ಪ್ರೀತಿ ಗೆಲ್ತೀವಿ. ಸೆಕೆಂಡ್ ಹಾಫಲ್ಲಿ ನೀವು ನಮಗೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತೀರಾ. ಆ್ಯಂಡ್ ನನ್ನ ಇಲ್ಲ ಸರ್ ಇನ್ನೂ ಸ್ವಲ್ಪ ಆ್ಯಂಡ್ ನನ್ನ ಕ್ಯಾರೆಕ್ಟರೈಸೇಷನ್ ಮತ್ತು ನನ್ನ ಆ್ಯಕ್ಟಿಂಗ್ ಪ್ರಿಪರೇಷನ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕಂದ್ರೆ, ನಾನೊಬ್ಬ ರಂಗಭೂಮಿ ಕಲಾವಿದ. ಬೆಂಗಳೂರಲ್ಲಿ ಸುಮಾರು ಥಿಯೇಟರ್ ಟೀಮ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 150-200 ನಾಟಕಗಳು ಮಾಡಿದ್ದೀನಿ. ಆ್ಯಂಡ್ ಕ್ರೈಸ್ಟ್ ಕಾಲೇಜಲ್ಲಿ BA ಇನ್ ಥಿಯೇಟರ್ ಸ್ಟಡೀಸ್ ಅಂತ ಒಂದು ಕೋರ್ಸ್ ಮಾಡಿದೆ. ಸೊ ಅಲ್ಲಿ ನನ್ನ ಡಿಗ್ರಿನ ಮುಗಿಸ್ಕೊಂಡೆ. ಅದಾದಮೇಲೆ ರಂಗಶಂಕರದಲ್ಲಿ 3 ವರ್ಷ ಇಂಟರ್ನ್ಶಿಪ್ ಮಾಡಿದೆ. ಆ್ಯಂಡ್ ನೀನಸಂ ಕೂಡ ಹೋಗಿ ಅಲ್ಲಿ ನನ್ನ ವರ್ಕ್ಶಾಪ್ ಮಾಡಿದೆ. ಸೊ ಇಷ್ಟು ಕಡೆಯಿಂದ ನಾನು ಏನೇನು ಆ್ಯಕ್ಟಿಂಗ್ ಸ್ಕಿಲ್ಸ್ ಕಲ್ತಿದ್ದೀನಿ ಅದೆಲ್ಲ ಇವತ್ತು ನನ್ನ ಪಾತ್ರದ ಮೇಲೆ ನೀವು ನೋಡ್ಬೋದು. ಸೊ ನಿಜವಾಗ್ಲೂ ಮತ್ತು ಕಂಪ್ಲೀಟ್ ಸಿನಿಮಾದಲ್ಲಿ ಇವಾಗ ಒಂದು ಸ್ಕ್ರಿಪ್ಟ್ ಓದಿದಾಗ ಹೇಗೆ ಓದಿ ಅನಲೈಸ್ ಮಾಡ್ಕೋಬೇಕು, ಆ್ಯಂಡ್ ಆ ಸ್ಕ್ರಿಪ್ಟಲ್ಲಿರೋ ಮೇನ್ ಕಾನ್ಫ್ಲಿಕ್ಟ್ ಏನು, ಒಂದು ಸೀನ್ ಇನ್ನೊಂದು ಸೀನಿಗೆ ಹೇಗೆ ಲೀಡ್ ಮಾಡುತ್ತೆ, ಆ್ಯಂಡ್ ಪ್ರತಿ ಸೀನಲ್ಲಿ ಎಮೋಷನ್ಸ್ ಹೇಗೆ ಚೇಂಜ್ ಆಗ್ತಾನೆ ಇರಬೇಕು, ಆ್ಯಂಡ್ ಒಂದು ಬಾಡಿ ಲ್ಯಾಂಗ್ವೇಜ್ ಕಂಪ್ಲೀಟ್ ಸಿನಿಮಾ ಹೇಗೆ ಕ್ಯಾರಿ ಮಾಡಬೇಕು, ಇದೆಲ್ಲ ನನಗೆ ರಂಗಭೂಮಿ ಹೇಳ್ಕೊಟ್ಟಿದೆ. ಅದೆಲ್ಲ ಬಂದು ನಾನು ಸಿನಿಮಾದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಅರುಣ್ ಸರ್ ಕೂಡ ನಮಗೆ ವರ್ಕ್ಶಾಪ್ ಮಾಡಿದ್ರು, ಫೈಟ್ ಕ್ಲಾಸ್ ಕಳಿಸಿದ್ರು, ಡಾನ್ಸ್ ಕ್ಲಾಸ್ ಕಳಿಸಿದ್ರು. ನಾನು ಕೂಡ ಜಿಮ್ನಾಸ್ಟಿಕ್ ಟ್ರೈನಿಂಗ್ ಮಾಡ್ತಾ ಇದ್ದೆ. ಸೊ ಇಷ್ಟೆಲ್ಲ ಟ್ರೈನಿಂಗು ಪ್ರಾಕ್ಟೀಸ್ ಆದಮೇಲೆ ನಾವು ಈ ಸಿನಿಮಾ ಶೂಟ್ ಮಾಡೋಕ್ಕೆ ಲೊಕೇಶನ್ಗೆ ಹೋಗಿದ್ದು. ಸೊ ತುಂಬ ಕಷ್ಟಪಟ್ಟು ಮಾಡಿರುವಂಥ ಒಂದು ಸಿನಿಮಾ, ಇಷ್ಟಪಟ್ಟು ಕಷ್ಟಪಟ್ಟಿರುವಂಥ ಒಂದು ಸಿನಿಮಾ ಇದು. ನಾನು ಮಾತ್ರ ಅಲ್ಲ, ಇಡೀ ತಂಡ ಕೂಡ 100% ಎಫರ್ಟ್ ಹಾಕಿದೆ, ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ. ಆ್ಯಂಡ್ ಆಡಿಯನ್ಸಿಗೆ ನಾನು ಕೇಳ್ಕೊಳ್ಳೋದು ಒಂದೇ ಒಂದು,
ಇಂಥ ಒಂದು ವಿಜುವಲ್ ಟ್ರೀಟ್ ಇರುವಂಥ ಒಂದು ಸಿನಿಮಾನ ಮಿಸ್ ಮಾಡಬೇಡಿ. ಅದು ರಿಲೀಸ್ ಆಗಿದ ತಕ್ಷಣ ದಯವಿಟ್ಟು ಹೋಗಿ ನೋಡಿ ಈ ಸಿನಿಮಾನ. ಆ್ಯಂಡ್ ಸಿನಿಮಾ ಎಲ್ಲರೂ ನೋಡುವಂಥ ಒಂದು ಸಿನಿಮಾ. ಸೊ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರನ್ನೂ ಕರ್ಕೊಂಡು ಹೋಗಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಬಿಕಾಸ್ ನೀವು ಎಂಜಾಯ್ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟು ನಮ್ಗೆ ಯಾರೂ ಇಲ್ಲ, ಯಾರಿಗೂ ಇಲ್ಲ. ಸೊ ಇಲ್ಲ, ಇಷ್ಟೊಂದು ಮಾತಾಡ್ತಾ ಇದೆಯಾ, ಸೈಡ್ ಬಿ ಬಂದಾಗ ಮತ್ತೆ ಮಾತಾಡ್ಬೇಕು, ರಿಪೀಟ್ ಆಗಬಾರ್ದು. ಮುಗಿಸ್ತೀನಿ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಮುಗಿಸ್ಬಿಡ್ತೀನಿ. ಸೊ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮುಖ್ಯವಾಗಿ ನಮ್ಮ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆಶೀರ್ವಾದಿಸಿ ಬೆಳೆಸಿ ಹೊಸ ಕಲಾವಿದರನ್ನ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದೀವಿ. ಸೊ ಹೊಸ ಕಲಾವಿದರನ್ನ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಎಸ್ ಮನಸ್ವಿ ಮಾತಾಡು. ಇವರ ರೋಲ್ ಹೇಗಿತ್ತು, ನಿನ್ನ ರೋಲಲ್ಲಿ ಏನಿತ್ತು ಎಲ್ಲ ಜಸ್ಟ್ ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ್ವಿ. ಈ ಮೂವಿಲಿ ನನ್ನ ರೋಲ್ ಬಂದು ನಿವೇದಿತಾ. ನನ್ನ ರೋಲ್ ನೇಮ್ ನಿವೇದಿತಾ. ಸೊ ಹೇಗೆ ಅಂದರೆ ತುಂಬ ಬ್ಯಾಗಲ್ ಆಗಿರ್ತೀನಿ. ಲೈಕ್ ನನಗೆ ನನ್ನ ಮೊಬೈಲೇ ಪ್ರಪಂಚ, ಮೊಬೈಲ್ ಬಿಟ್ಟು ಏನೂ ಇರೋದಿಲ್ಲ. ಅಪ್ಪ ಅಮ್ಮನೂ ನನಗೆ ಕೇರ್ ಮಾಡ್ತಿರಲ್ಲ, ಹೆಂಗಾದರೂ ಇರು ಅಂತ ಬಿಟ್ಬಿಟ್ಟಿರ್ತಾರೆ. ಸೊ ನಾನು ಹಂಗೆ ಇರ್ತೀನಿ. ನನ್ನ ಮೊಬೈಲೇ ಪ್ರಪಂಚ ಆಗಿ ತಿಳ್ಕೊಂಡಿರ್ತೀನಲ್ಲ, ಅದರಿಂದ ಏನೇನು ಕೆಟ್ಟದಾಗತ್ತೆ. ಸೊ ನನ್ನ ಮೊಬೈಲ್ ಯಾವಾಗಲೂ ಸೆಲ್ಫೀಸ್, ವಿಡಿಯೋಸ್, ಫೋಟೋಸ್, ಸೋಷಿಯಲ್ ಮೀಡಿಯಾಸ್ ಯಾವಾಗಲೂ ಅದರಲ್ಲೇ ಇರ್ತೀನಿ. ಸೊ ಅದರಿಂದ ಏನೇನು ಕೆಟ್ಟದಾಯಿತು, ನಾನು ಆ ಒಂದು ಸೋಷಿಯಲ್ ಮೀಡಿಯಾ ಜೋಶಲ್ಲಿ ಲೈಕ್ ಪರ್ಸ್ನಲ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನ್ನ ಫೋನಲ್ಲಿ ಇರುತ್ತೆ. ಸೊ ಆ ಪರ್ಸ್ನಲ್ ವೀಡಿಯೋಸ್ ನನ್ನ ಫೋನ್ ಸಡನ್ನಾಗಿ ಕಳೆದೋಗುತ್ತೆ. ನನಗೆ ತುಂಬ ಗಾಬರಿ ಆಗಿರುತ್ತೆ, ಎಲ್ಲೋಯ್ತಪ್ಪ, ಏನಾಯಿತು. ಎಸ್ಪೆಷಲಿ ಓಕೆ, ನಾವು ರಿಚೆಸ್ಟ್ ಪೀಪಲ್ ಆದರೆ ಹೆಂಗಾದ್ರೂ ಮ್ಯಾನೇಜ್ ಮಾಡ್ಕೊತಾರೆ. ಅದೇ ಒಬ್ಬರು ಏನು ಇರಲ್ಲ, ಯಾರ್ದು ಹೆಲ್ಪ್ ಇರಲ್ಲ, ಅವ್ರ ಡ್ಯಾಡಿ ಮಮ್ಮಿ ಎಷ್ಟು ಸಫರ್ ಪಡ್ತಾರೆ ಅದರಿಂದ ಅನ್ನೋದು ಎಲ್ಲ ಈ ಮೂವಿಲಿದೆ. ಸೊ ಐ ಹೋಪ್ ಲೈಕ್ ಎಲ್ಲರೂ ಕಲ್ತ್ಕೊಳ್ಬೋದು ಈ ಮೂವಿಯಿಂದ ಏನೇನು ಆಗುತ್ತೆ, ಅದರಿಂದ ನಾವೇನೇನು ಸಫರ್ ಪಡ್ತೀವಿ ಅಂತ. ಆ್ಯಂಡ್ ಅಪ್ಪ ಅಮ್ಮ ಎಷ್ಟು ಕೇರ್ ಮಾಡಬೇಕು ಅನ್ನೋದು ಈ ಮೂವಿಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಥ್ಯಾಂಕ್ ಯು, ಎಲ್ಲರೂ ನೋಡಬೇಕು, ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ವೆರಿ ಗುಡ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಈ ಮೂವಿನಲ್ಲಿ ರಮ್ಯಾ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಫಸ್ಟ್ ನಾನು ಶೂಟಿಂಗ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟರ್ ಸರ್ ಹಂಗೆ ಮಾಡು, ಹಿಂಗೆ ಮಾಡು, ತಲೆ ಚಚ್ಕೋ, ಅಳು ಅಂತೆಲ್ಲ ಹೇಳ್ತಾ ಇದ್ರು. ನಾನು ಮನ್ಸೊಳಗಡೆ ಯಪ್ಪಂಗೆ ಏನಾಗಿದೆ ಹಿಂಗಲ್ಲ ಅಂತಂದ್ರೆ ಅಂತ ಅನ್ಕೊಂಡು ಮಾಡ್ತಾ ಇದ್ದೆ. ಬಟ್ ಇವತ್ತು ಟ್ರೈಲರ್ ನೋಡಿ ತುಂಬ ಖುಷಿ ಆಯಿತು ಸರ್, ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ರ. ಥ್ಯಾಂಕ್ ಯು ಸೋ ಮಚ್. ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಪಕ್ಕಾ ಬ್ಯಾಡ್ ಗರ್ಲ್ ಅಂದರೆ ನನ್ನ ಕ್ಯಾರೆಕ್ಟರು. ನಾನು ನಿಜ ಜೀವನದಲ್ಲಿ ತುಂಬ ಒಳ್ಳೆ ಹುಡುಗಿ, ತುಂಬ ಇನ್ನೋಸೆಂಟು. ಅದ್ರ ಆಪೋಸಿಟ್ ಕ್ಯಾರೆಕ್ಟರಲ್ಲಿ ನಾನು ಫಿಲಮಲ್ಲಿ ಕಾಣಿಸ್ಕೊಂಡಿದ್ದೀನಿ. ಫುಲ್ ಸ್ಮೋಕ್ ಮಾಡ್ತೀನಿ, ಡ್ರಿಂಕ್ಸ್ ಮಾಡ್ತೀನಿ, ಡ್ರಗ್ಸ್ ಅಡಿಕ್ಟ್ ಆಗಿರ್ತೀನಿ, ಆ್ಯಂಡ್ ತುಂಬ ಕಾಟ ಕೊಡ್ತೀನಿ ಸರ್. ನಾನು ತುಂಬ ರ್ಯಾಗ್ ಮಾಡ್ತೀನಿ, ಫುಲ್ ಚಿತ್ರಹಿಂಸೆ ಕೊಡ್ತೀನಿ, ಆ ಥರ ಒಂದು ಕ್ಯಾರೆಕ್ಟರು. ನಮ್ಮಪ್ಪ ಪೊಲೀಸ್ ಬೇರೆ. ಸೊ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿರ್ತಾರೆ, ಬೇರೆಯವನ್ನೆಲ್ಲ ಕಳ್ರ ಥರ ಬೆಳೆಸಿರ್ತಾರೆ. ನಾನು ಪಕ್ಕ ಕಳ್ಳನ ಮಗಳ ಥರ ಬೆಳೆದಿರ್ತೀನಿ. ಸೊ ಆ ಥರ ಫುಲ್ ರಗಡ್ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಫುಲ್ ಫೈಟಿಂಗ್ ಎಲ್ಲ ಮಾಡಿದ್ದೀನಿ, ಚೆನ್ನಾಗಿ ಹೊಡೆದಿದ್ದೀನಿ, ಹಾಗೆ ಓಡಿಸ್ಕೊಂಡಿದ್ದೀನಿ ಕೂಡ. ಸೊ ಆಫ್ಟರ್ ಮೈ ಡಾನ್ಸ್ ಕೆರಿಯರ್ ನನಗೆ ಆ್ಯಕ್ಟಿಂಗ್ ಕಡೆ ಕರ್ಕೊಂಡ್ಬಂದಿದ್ದೆ ಅರುಣ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಟಿಂಗ್ ಅಂದರೆ ಗಂಧ ಗಾಳಿ ಕೂಡ ಗೊತ್ತಿರಲಿಲ್ಲ, ಇಷ್ಟು ಚೆನ್ನಾಗಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಇಷ್ಟ ಆಗ್ತೀನಿ ಅಂತ ನಾನು ಅನ್ಕೊತೀನಿ. ಇದೇ ಥರ ಸಪೋರ್ಟ್ ಮಾಡಿ ಮುಂದಕ್ಕೂ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಅರುಣ, ಒಳ್ಳೆ ಹುಡುಗ ಪ್ರಥಮ್, ಒಳ್ಳೆ ಹುಡುಗಿ ಈ ಭಾವನಾ. ಓಕೆ, ವಿವಾನ್. ಹಾಯ್, ಎಲ್ರಿಗೂ ನಮಸ್ಕಾರ. ಮನೋಜ್ ವಿವಾನ್ ಅಂತ. ಟ್ರೈಲರ್ ನೋಡಿ ತುಂಬ ಖುಷಿ ಆಯಿತು. ಹಾಗೆ 3 ವೀಕ್ಸ್ ಬ್ಯಾಕ್ ನಮ್ಮ ಸಿನಿಮಾದ ಫಸ್ಟ್ ಸಾಂಗ್ ರಿಲೀಸ್ ಆಯಿತು. ಅದು ಕೂಡ ಎಲ್ಲೆಡೆ ಅದ್ಭುತವಾದಂಥ ಪ್ರತಿಕ್ರಿಯೆ ಬರ್ತಿದೆ. ಸೊ ಅದಕ್ಕೂ ತುಂಬ ಖುಷಿ ಆಯಿತು. ಸೊ ನಿನ್ನೆ ಮದರ್ಸ್ ಡೇ ಇತ್ತು, ಬಟ್ ನಾನು ನಮ್ಮ ಅಮ್ಮಗೆ ವಿಶ್ ಮಾಡಿಲ್ಲ. ನನಗೆ ವಿಶ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ? ನಮ್ಮ ಅಮ್ಮ ನನ್ನ ಕರೆಕ್ಟಾಗಿ ಬೆಳೆಸಿಲ್ಲ ಸರ್. ಕರೆಕ್ಟಾಗಿ ನಮ್ಮಮ್ಮ ಫಸ್ಟ್ ಅವ್ರು ಕರೆಕ್ಟಾಗಿದೆ ತಾನೆ ನಾನು ಕರೆಕ್ಟಾಗಿ ಬೆಳೆಯೋಕ್ಕೆ. ನಮ್ಮಮ್ಮ ಇದರಲ್ಲಿ ಎಕ್ಸ್ ಹೀರೋಯಿನ್ ಕಮ್ ಪೊಲಿಟಿಷಿಯನ್. ಮಿಡ್ ನೈಟ್ ಅನ್ನಂಗಿಲ್ಲ, ಡೇ ಅನ್ನಂಗಿಲ್ಲ, ಪಬ್ಬು, ಬಾರು, ರೆಸ್ಟೋರೆಂಟ್ ಎಲ್ಲೋಡ್ರು ನಮ್ಮ ಅಮ್ಮಂದೇ ಮೀಟಿಂಗು. ಇನ್ನು ನಾನು ಅವ್ರ ಮಗ, ನಾನು ಎಷ್ಟು ಮಾತ್ರ ಮಾಡ್ತೀನಿ. ಸೊ ನನ್ನ ಗ್ಯಾಂಗು, ನಾವು ಮಾಡ್ದಿರೋ ಕೆಲಸ ಇಲ್ಲ, ನಾವು ಹೋಗ್ದಿರೋ ಜಾಗ ಇಲ್ಲ, ಲುಚ್ಚ, ಲೋಫರ್, ಲಫಂಗ ಎಲ್ಲ ಕೆಲಸನೂ ನಾವು ಮಾಡಿದ್ದೀವಿ. ಸೊ ಇದಕ್ಕೆಲ್ಲ ಧೈರ್ಯ ಏನು ಗೊತ್ತಾ? ನಮ್ಮ ಅಪ್ಪ ಅಮ್ಮ ಬಂದು ನೋಡ್ಕೊತಾರೆ, ದುಡ್ಡಲ್ಲಿ ಎಲ್ಲರನ್ನೂ ಮುಚ್ಚಾಕ್ತಾರೆ ಅನ್ನೋ ಧೈರ್ಯ ನಮಗೆ. ಯಾವನು ನಮ್ಮನ್ನ ಟಚ್ ಮಾಡೋಕ್ಕಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನಮಗೆ. ಇದು ನಮ್ಮ ಸಿನಿಮಾ ಕ್ಯಾರೆಕ್ಟರ್, ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ಅಲ್ಲ. ಎಸ್,
ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೈರೆಕ್ಟರ್ಗೆ ಇಂಥ ಅದ್ಭುತವಾದಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಮ್ಮ ಡೈರೆಕ್ಟರ್ ವಿಷನ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೊಡ್ಯೂಸರ್ಸ್ ಶ್ರಮಕ್ಕೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ ನಮ್ಮ ವಿಜಯ್ ಸರ್, ಅದಕ್ಕೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೋಮಣ್ಣ, ರುದ್ರಮ್ಮ ಎಲ್ಲರೂ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ನಮ್ಮ ಇ ಪಿ ಶ್ರೀಕಾಂತ್ ಸರ್ ಕೂಡ, ನಮ್ಮ ಕ್ಯಾಮ್ರಾಮನ್ ನಮ್ಮ DOP ಕುಮಾರ್ ಗೌಡ ಅವರು ಮತ್ತು ಅರುಣ್ ಸುರೇಶ್ ಸರು, ಆ್ಯಂಡ್ ನಮ್ಮ ಎಡಿಟ್ರು ಪವನ್ ಗೌಡ, ಎಲ್ಲರೂ ಅಷ್ಟೇ ಅದ್ಭುತವಾದ ಟೆಕ್ನಿಷಿಯನ್. ನಮ್ಮ ಮೇಕಪ್ ಆರ್ಟಿಸ್ಟ್ ನಾನು ಮರೆಯಂಗಿಲ್ಲ ನಮ್ಮ ಮಂಜಣ್ಣ. ಸೊ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರ್ ರೈಟ್ ಮಂಜು ಮಾಸ್ಟರ್, ಮೋಹನ್ ಮಾಸ್ಟರ್, ಎಲ್ಲರೂ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಅವ್ರ ಕೆಲಸ ಇವತ್ತಿಲ್ಲಿ ಪರದೆ ಮೇಲೆ ಮಾತಾಡ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಕೂಡ ಮೀಡಿಯಾದವರು, ಎಲ್ಲ ಮೀಡಿಯಾದವರು ಮತ್ತು ಪತ್ರಕರ್ತರು, ಯೂಟ್ಯೂಬರ್ಸ್ ಆ್ಯಂಡ್ ಎಲ್ಲ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ನಮ್ಮನ್ನ ಇವತ್ತು ತನಕ ಕೈ ಹಿಡಿದು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದೀರಾ. ಇದೇ ರೀತಿ ಇನ್ನು ಮುಂದೆ ಕೂಡ ನಿಮ್ಮ ಸಪೋರ್ಟ್ ನಮಗೆ ಕೊಡ್ತಾ ಬನ್ನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾವು ಲೈಕ್ ಸಿನಿಮಾದವ್ರಿಗೆ ಆ್ಯಂಡ್ ಜನಕ್ಕೆ ಮಧ್ಯದಲ್ಲಿರುವಂಥ ಕನೆಕ್ಟಿವಿಟಿ ಅನ್ನೋ ಸೇತುವೆನೇ ನೀವುಗಳು. ಸೊ ನೀವು ಪವರ್ಫುಲ್ಲಾಗಿ ನಮಗೆ ಸಪೋರ್ಟ್ ಕೊಟ್ಟಾಗ ಮಾತ್ರ ಜನಕ್ಕೆ ಅದು ಕನೆಕ್ಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್, ನಿಮ್ಮ ಸಹಕಾರ ಆ್ಯಂಡ್ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ, ನಮ್ಮ ಚಿತ್ರತಂಡದ ಮೇಲೆ ಸದಾ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಶ್ರೀರಾಮ್. ಥ್ಯಾಂಕ್ ಯು. ಇದು ಸರ್ ಏನಾರ ಕೇಳುವಂಥದ್ದು? ಏನು ಬೇಡ ಅಂತೀರಾ? ಎಲ್ಲ ಹೇಳ್ಬಿಟ್ರು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಅರುಣ ಕಾಲ ಕೆಟ್ಟೋಗಿದೆ. ನಮ್ಮ ಕಾಲನೇ ಚೆನ್ನಾಗಿತ್ತು. ಮೊಬೈಲ್ ಫೋನ್ ಇರಲಿಲ್ಲ ಅವಾಗೆಲ್ಲ. CDs ಇದ್ದು, ಪೆನ್ ಡ್ರೈವ್ ಇರಲಿಲ್ಲ. ಅಲ್ಲ, ನಮಗೆ ಫಸ್ಟ್ ಆಫ್ ಆಲ್ ಕಾಲೇಜ್ ಡೇಸಲ್ಲಿ ಈಗ ನಡೀತಾ ಇದೆಯಲ್ಲ ಆ ಥರ ಎಲ್ಲ ಏನು ಇರಲಿಲ್ಲಪ್ಪ. ಒಂದು ಹುಡುಗಿನ ಮಾತಾಡಿಸ್ಬೇಕಾದ್ರೆ 10 ಸಲ ಯೋಚನೆ ಮಾಡಬೇಕಾಗಿತ್ತು. ಧೈರ್ಯನೇ ಬರ್ತಿರ್ಲಿಲ್ಲ ಮಾತಾಡ್ಸಕ್ಕೆ. ಸರ್ ಏನು ಹೇಳ್ತೀರಿ ಸರ್? ಸುಬ್ರಹ್ಮಣ್ಯ ಸರ್. ಈಗ ಮೊಬೈಲ್ ಬಹುಶಃ ಎಲ್ಲರನ್ನೂ ತುಂಬ ಹತ್ತಿರ ಮಾಡಿಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಹ್ಯಾಸ್ ಅದು ಒಳ್ಳೆತನಕ್ಕಿಂತ ಹೆಚ್ಚಾಗಿ ಕೆಟ್ಟದಕ್ಕೆ ಬಳಸ್ಕೊಳ್ತಾ ಇರೋದು ದುರಂತ ಕೂಡ. ಎನಿವೆ, ಫೈನಲ್ ಆಗಿ ಪ್ರೊಡ್ಯೂಸರ್ಸ್, ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಸರ್, ಹಾಂ ಸರ್ ಪ್ಲೀಸ್, ಸುಬ್ರಹ್ಮಣ್ಯ ಕುಕ್ಕೆ ಅವರು ಮತ್ತು ಶಿವಲಿಂಗೇಗೌಡರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸರ್, ಈಗ ಪ್ರಶ್ನವ್ರು ಕೇಳ್ತಾರೆ ಬಡ್ಜೆಟ್ ಎಷ್ಟಾಯಿತು, ರಿಲೀಸ್ಗೆ ಎಷ್ಟು ಬೇಕು, ಯಾವಾಗ ರಿಲೀಸು ಅಂತ ಎಲ್ಲರೂ ಹೇಳ್ಬಿಡಿ. ಕೊಡ್ತೀನಿ, ಅದಕ್ಕೆ ತೊಂದರೆ ಇಲ್ಲ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮದವ್ರಿಗೂ, ಡಿಜಿಟಲ್ ಮೀಡಿಯಾದವ್ರಿಗೂ ಮತ್ತು ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೂ, ಎಲ್ಲ ಕಲಾವಿದರಿಗೂ ನನ್ನ ನಮಸ್ಕಾರಗಳು. ಈ ಚಿತ್ರ ಶುರು ಆಗ್ಬೇಕಾದ್ರೆ ನಮ್ಮಿಬ್ಬರಿಗೂ ಏನು ಗೊತ್ತಿಲ್ಲ. ಅರುಣ್ ಅವರು ಸಡನ್ನಾಗಿ ಬಂದರು. ಒಂದಿನ ಎಲ್ಲೋ ನಂಬರ್ ತೊಗೊಂಡೆ, ಯಾರಿಂದಾರೋ ನಂಬರ್ ಸಿಕ್ತು, ತಮ್ಮ ಹತ್ರ ಮಾತಾಡಬೇಕು ಸರ್ ಅಂತ ಫೋನ್ ಮಾಡಿದ್ರು. ಬನ್ನಿ ಅಂತ ಕರೆದೆ, ಬಂದರು. ಈ ಥರ ಚಿತ್ರ ಒಂದು ಮಾಡಬೇಕು ಅಂತಿದ್ದೀನಿ ಅಂತ ಏನೋ ಒಂದು ಹೇಳಿದ್ರು. ಏನು ಅಂತ ನಮ್ಗೆ ಅದು ಅರ್ಥನೂ ಆಗಲಿಲ್ಲ. ಸರಿ, ನಾವು ಆಯಿತು ಮಾಡೋಣ ಅಂತಂದೆ. ಆಮೇಲೆ ಒಂದು 2-3 ಸತಿ ಫೋನ್ ಮಾಡಿದ್ರೆ ಯಾಕೋ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ, ಕರ್ಸೋಣ ಅಂತ ಹೇಳ್ಬಿಟ್ಟು ನಮ್ಮ ಗೌಡ್ರಿಗೆ ಹೇಳ್ಬಿಟ್ಟು ಕರೆಸಿದ್ವಿ. ಬಂದಾದ್ಮೇಲೆ ಈ ಥರ ಮಾಡೋಣ ಅಂತಿದ್ದೀವಿ. ನಮ್ಗೆ ಏನು ಗೊತ್ತಿಲ್ಲ, ಏನು ಬಜೆಟು ಅಂತ ಕೇಳಲಿಲ್ಲ, ಏನು ಕಥೆನೂ ಕೇಳಿಲ್ಲ. ಆಯ್ತಪ್ಪ ಮಾಡಿ ಅಂತಿದ್ವಿ. ಆಫೀಸ್ ಮಾಡಬೇಕು ಸರ್ ಅಂದರು, ಮಾಡಿ ಅಂತಂದ್ವಿ. ಈ ದುಡ್ಡು ಬೇಕು ಅಂತಂದ್ರು, ದುಡ್ಡು ಕೊಟ್ವಿ. ಇವತ್ತವರೆಗೂ ಆ ಒಂದು ನಂಬಿಕೆ ಮೇಲೆ ದುಡ್ಡು ಕೊಡ್ತಾನೇ ಬಂದಿದ್ದೀವಿ. ಆದರೆ ಇವತ್ತು ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಎಷ್ಟು ಖರ್ಚಾಗಿದೆ ಅಂದ್ಬಿಟ್ಟು, ಏನಾಗ್ತಿದೆ, ಏನು ನಡೀತಿದೆ ಅಂತ. ಏನು ಅರುಣ್ ಹೇಳ್ತಾರೆ, ಏನು ಮಾಡ್ತಾ ಇದ್ದಾರೆ ಅದನ್ನ ನೋಡ್ತೀವಿ. ಅವ್ರೇನು ಬಂದು ಹೇಳ್ತಾರೆ, ತಲೆ ಅಲ್ಲಾಡಿಸ್ಕೊಂಡು ಹ್ಞೂ ಅಂತೀವಿ, ಅಷ್ಟೇ. ಅಷ್ಟು ಮಾತ್ರ ಗೊತ್ತು. ನಿಮ್ಮ ನಂಬರ್ ನಮಗೂ ಬೇಕು. ಖಂಡಿತ ಕೊಡ್ತೀವಿ, ಖಂಡಿತ ಕೊಡ್ತೀವಿ. ಮಾಧ್ಯಮದವ್ರು ಕೊಟ್ಟರೆ ಎಲ್ಲ ನಂಬರ್ಗಳು ಕೊಟ್ಬಿಡ್ತಾರೆ. ಆದರೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಚಿತ್ರದ್ದು ಒಂದು ಬ್ಯಾಕ್ಗ್ರೌಂಡ್ ಇತ್ತು. ಯಾಕಂದರೆ ನಮ್ಮ ತಂದೆ ಶ್ರೀಕಂಠ ಶಾಸ್ತ್ರಿ ಕುಕ್ಕೆ ಅಂತ ದೊಡ್ಡ ಕಲಾವಿದರು, ಚಿತ್ರಕಲಾ ಪರಿಷತ್ ಫೌಂಡರು.
ಅವರು 2 ಕನ್ನಡ ಪಿಕ್ಚರ್ ಹೊನ್ನಪ್ಪ ಭಾಗವತದ ಜೊತೆ ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದವರು. ಒಂದು ಮಹಾಕವಿ ಕಾಳಿದಾಸ, ಇನ್ನೊಂದು ಕೈವಾರ ಮಹಾತ್ಮೆ ಅಂತ ಎರಡು ತುಂಬಾ ದೊಡ್ಡ ಪಿಕ್ಚರ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಇವತ್ತು ಇವರು ಟ್ರೈಲರ್ ರಿಲೀಸ್ ಮಾಡ್ತಾ ಇದೀವಿ. ಸೊ ಎಲ್ಲರೂ ಟ್ರೈಲರ್ ನೋಡಿದ್ದೀರಾ, ಕತೆ ಒಪ್ಕೊಂಡಿದ್ದೀರಾ, ಎಲ್ಲರ ಸಹಕಾರ ಬೇಕು. ಎಲ್ಲರೂ ಸ್ವಲ್ಪ ಕೋಆಪರೇಷನ್ ಕೊಟ್ಟು ಚಿತ್ರ ಯಶಸ್ವಿ ಆಗೋಕ್ಕೆ ಅರುಣ್ ಅವ್ರಿಗೂ ಧನ್ಯವಾದಗಳು. ಮತ್ತು ನಮ್ಮ ಅರವಿಂದ್ ಅವ್ರಿಗೂ, ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದ್ರು ದುಡ್ಡು ನೀರೋದಕ್ಕೆ ಕೊಡ್ತಾ ಇದ್ದಾರೆ ಪ್ರೊಡ್ಯೂಸರ್ಸ್ ಅಂತ. ಅದೇನೋ ಸತ್ಯ, ಕೊಡ್ತಾ ಇದ್ದೀವಿ. ನೀರೋದಕ್ಕೆ ಕೊಡ್ತಿಲ್ಲ, ಆದರೆ ಏನು ಎತ್ತ ಕೇಳಿದ್ರೆ ಕೊಡ್ತಾ ಇದ್ದೀವಿ ಅಷ್ಟೇ. ಸೊ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಈಗಾಗಲೇ ಎಲ್ಲ ನಮ್ಮ ಪಾರ್ಟ್ನರ್ ಎಲ್ಲ ಮಾತಾಡಿದ್ದಾರೆ. ಅದು ನಾನು ನಿಜಕ್ಕೇನು ಮಾತಾಡೋಂಥದ್ದಿರಲಿಲ್ಲ. ಆದರೆ ಈ ಸಿನಿಮಾ ನಾವು ಭಾಳ ಇಷ್ಟಪಟ್ಟು ಅರುಣ್ ಮುಕ್ತ ಅವ್ರಿಗೆ ಹೇಳಿ ಭಾಳ ಚೆನ್ನಾಗಿ ಮಾಡ್ಯಪ್ಪ, ಏನು ತೊಂದರೆ ಹಾಳು ಮಾಡಬೇಡಿ, ಚೆನ್ನಾಗಿ ನೋಡುವಂಥದ್ದು, ಜನರಿಂದ ನಮ್ಗೆ ಕೆಟ್ಟ ಒಂದು ಅಭಿಪ್ರಾಯ ಬರಬಾರ್ದು ಅಂತೇಳಿ ನಾವು ಯಾವಾಗಲೂ ಶ್ರಮ ವಹಿಸ್ಕೊಂಡು ಮಾಡಿದ್ದೀವಿ. ಅದರಿಂದ ತಾವೆಲ್ಲರೂ ಇದಕ್ಕೆ ಸಹಜವಾದ ಒಂದು ಸಪೋರ್ಟ್ ಮಾಡಿ ಸಿನಿಮಾ ಗೆಲ್ಲುವಂತೆ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಾ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ. ಪ್ರಮೀಳಾ ಜಯೇಶನ ಮದುವೆ ಆಗೋ ಸೀನು ಇದರಲ್ಲಿ ಮಾಡಿದ್ದೀವಿ, ಆ್ಯಕ್ಟ್ ಮಾಡಿದ್ದೀವಿ. ಪಾರ್ಟಿ ಸಾಂಗಲ್ಲಿ ಸ್ವಲ್ಪ ಕುಡ್ಕೊಂಡು ಓಡಾಡೋದು, ಡ್ಯಾನ್ಸ್ ಮಾಡೋ ಒಂದು ಪಾತ್ರ ಮಾಡಿದ್ದೀವಿ. ಬಹಳ ಸಣ್ಣ ಪಾತ್ರ. ಕ್ಯಾಮಿಯೋ ಅರುಣ ಮುದ್ದು ಅಂತ ಬಾಟ್ಲು ಕೊಟ್ಬಿಟ್ಟು ಸಮಾಧಾನ ಮಾಡಿಬಿಟ್ಬಿಡಿ. ಅರವಿಂದ್ ಸರ್, ನೀವು ನಂಬರ್ ಇಸ್ಕೊಂಡ್ರು ಪ್ರೊಡ್ಯೂಸರ್ನ ಸಿಕ್ಕಾಪಟ್ಟೆ ಎಜುಕೇಟ್ ಮಾಡ್ಬಿಟ್ಟಿದ್ದೀನಿ. ಅದೇ ಪ್ರಾಬ್ಲಮ್. ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಅವ್ರಿಗೇನು ಗೊತ್ತಿರಲ್ಲ, 2ನೇ ಸಿನಿಮಾ ಮಾಡ್ಬೇಕಾದ್ರೆ ಬುದ್ಧಿವಂತರಾಗ್ಬಿಡ್ತಾರೆ. ಫಸ್ಟ್ ಸಿನಿಮಾದು ಡೇ 1 ಫಸ್ಟ್ ವಾಚರಿಂದ ಎಜುಕೇಟ್ ಮಾಡಿದ್ದೀನಿ ಅವ್ರನ್ನ. ವೆರಿ ಗುಡ್, ಫಸ್ಟ್ ಒಳ್ಳೆದಾಗಲಿ. ಬಟ್ ಎಜುಕೇಟ್ ಮಾಡಿದ್ರು ಕೂಡ ಪ್ರಾಡಕ್ಟ್ ಚೆನ್ನಾಗಿ ಬಂದಿರೋದ್ರಿಂದ ಅವರು ಡೈಜೆಸ್ಟ್ ಮಾಡ್ಕೋತಾರೆ, ನೋ ಪ್ರಾಬ್ಲಮ್. ಒಳ್ಳೆ ಮನಸ್ಸಿಂದ ಯಾವ ಕೆಲಸ ಮಾಡಿದ್ರು ಅದು ಚೆನ್ನಾಗಾಗತ್ತೆ ಅಂತ ನಮ್ಗೊಂದು ಭರವಸೆ ಇದೆ. ಅದೇ ಥರ ಇವತ್ತು ನಾವು 3-4 ಬಿಸ್ನೆಸ್ ಮಾಡ್ತಿದ್ದೀವಿ, ಎಲ್ಲದರಲ್ಲೂ ಚೆನ್ನಾಗಿ ನಡೀತಾ ಇದೆ ದೇವ್ರ ದಯದಿಂದ. ಅದೇ ಮನಸ್ಸು ಒಳ್ಳೇದಿರ್ಬೇಕಷ್ಟೇ. ಕರೆಕ್ಟ್ ಸರ್, ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.